ದಶಕಗಳು ಕಳೆದ್ರೂ ಡಿ ಗ್ರೂಪ್ ನೌಕರರಿಗಿಲ್ಲ ನಿವೇಶನ ಭಾಗ್ಯ. ಸರ್ಕಾರದಿಂದ ಹಂಚಿಕೆ ಮಾಡಿದ್ರೂ ಭೂಮಿ ಅವರ ಕೈ ಸೇರ್ತಾ ಇಲ್ಲ. ನಲವತ್ತು ವರ್ಷದಿಂದ ನಿವೇಶನಕ್ಕಾಗಿ ಪರದಾಡ್ತಾ ಇರುವ ನೌಕರರು. ಡಿ ಗ್ರೂಪ್ ನೌಕರರ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರವು ನಿವೇಶನವನ್ನ ಉಚಿತವಾಗಿ ನೀಡ್ತಾ ಇದೆ. ಹಲವು ವರ್ಷಗಳಿಂದಲೂ ಆ ಜವಾಬ್ದಾರಿಯನ್ನ ಆಯಾ ಜಿಲ್ಲಾಡಳಿತ ಹೊತ್ಕೊಂಡು ನಡೆಸ್ತಾ ಇದೆ. ಸರ್ಕಾರಕ್ಕೆ ಸಂಬಂಧಿಸಿದ ಜಾಗದಲ್ಲಿಯೇ ಇಂತಿಷ್ಟು ಜಮೀನನ್ನ ಡಿ ಗ್ರೂಪ್ ನೌಕರರ ಕಲ್ಯಾಣದ ಉದ್ದೇಶದಿಂದ ಮೀಸಲಿಟ್ಟಿದ್ದಾರೆ. ಅಂತಹ ಜಮೀನನ್ನ ಡಿ ಗ್ರೂಪ್ ನೌಕರರಿಗೆ ನೀಡಿ ಒಂದು ಸೂರು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡ್ತಾ ಇದೆ. ಆದರೆ ಪಾವಗಡದಲ್ಲಿ 40 ವರ್ಷಗಳ ಹಿಂದೆ ನೀಡಿದ ನಿವೇಶನಗಳು ಇಂದಿಗೂ ಡಿ ಗ್ರೂಪ್ ನೌಕರರಿಗೆ ತಲುಪಿಲ್ಲ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೌದು, ಪಾವಗಡದಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಡಿ ಗ್ರೂಪ್ ನೌಕರರ ಜೀವನ ಸುಧಾರಿಸುವ ಉದ್ದೇಶದಿಂದ 40 ವರ್ಷಗಳ ಹಿಂದೆ ನಿವೇಶನಗಳನ್ನು ಹಂಚಿಕೆ ಮಾಡಿತ್ತು ಆಡಳಿತ. ಆದರೆ ಡಿ ಗ್ರೂಪ್ ನೌಕರರಿಗಾಗಿಯೇ ವೆಂಕಟಾಪುರ ರಸ್ತೆ ಬದಿಯಲ್ಲಿರುವ ಸರ್ವೆ ನಂಬರ್ 327/472ರಲ್ಲಿ 6 ಎಕರೆ 20 ಗುಂಟೆ ಜಮೀನು ಸರ್ಕಾರದಿಂದ ಮಂಜೂರಾಗಿತ್ತು. 40 ವರ್ಷಗಳ ಹಿಂದೆಯೇ ಸುಮಾರು 198 ನಿವೇಶನಗಳನ್ನು ಡಿ ಗ್ರೂಪ್ ನೌಕರರ ಸಂಘದಿಂದಲೇ ಹಂಚಿಕೊಳ್ಳಲಾಗಿತ್ತು. ಹೇಗೋ ನಮಗೂ ಕೂಡ ಒಂದು ಸೂರಾಯ್ತಂತ ಅಂದು ಡಿ ಗ್ರೂಪ್ ನೌಕರರು ಖುಷಿ ಪಟ್ಟಿದ್ರು. ಆದರೆ ಅಂದಿನಿಂದ ಇಂದಿನವರೆಗೂ ನಿವೇಶನ ಡಿ ಗ್ರೂಪ್ ನೌಕರರ ಕೈ ಸೇರ್ತಾ ಇಲ್ಲ. ಹೀಗಾಗಿ ಈಗ ಪಾವಗಡ ಡಿ ಗ್ರೂಪ್ ನೌಕರರಲ್ಲಿ ಆತಂಕ ಶುರುವಾಗಿದೆ. ಅದಾದ ನಂತರ ಇದೀಗ ನಿವೇಶನದ ಕುರಿತಾಗಿ ಗೊಂದಲ ಸೃಷ್ಟಿಯಾಗಿದ್ದು, ನಿವೇಶನ ಹಂಚಿಕೆಯ ಆರೋಪ ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. 40 ವರ್ಷದ ಹಿಂದೆ ನೀಡಿದ್ದ ನಿವೇಶನ ಇಂದಿಗೂ ಬಹುತೇಕ ನೌಕರರಿಗೆ ತಲುಪಿಲ್ಲ. ಅದರಲ್ಲಿ ಹಲವರು ಈಗಾಗಲೇ ಮರಣ ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಇತ್ತ ಬದುಕಿರುವ ಕೆಲವು ಡಿ ಗ್ರೂಪ್ ನೌಕರರು ಮತ್ತು ವಾರಸುದಾರರು ಇತರರಿಗೆ ನಿವೇಶನ ಹಂಚಿಕೆ ಮಾಡಿಲ್ಲ, ಮೋಸ ಮಾಡ್ತಿದ್ದಾರೆ ಎಂದು ಹಲವರು ಆರೋಪವನ್ನ ವ್ಯಕ್ತಪಡಿಸಿದ್ದಾರೆ. ಅಂದು ಕೆಲವರ ಹೆಸರಿಗೆ ನಿವೇಶನ ಹಕ್ಕುಪತ್ರ ಕೂಡ ನೀಡಲಾಗಿತ್ತು. ಆದರೆ ಹಕ್ಕುಪತ್ರವಿದ್ರೂ ಆ ನೌಕರರಿಗೆ ನಿವೇಶನವಿಲ್ಲ. ಇನ್ನು ಪಾವಗಡ ಸರ್ವೆ ನಂಬರ್ 327/472ರಲ್ಲಿ ತಲೆದೂರಿರುವ ಸಮಸ್ಯೆಯನ್ನ ಅಧಿಕಾರಿಗಳೇ ಮುಂದೆ ನಿಂತು ಬಗೆಹರಿಸಬೇಕಾಗಿದೆ. ಹಲವರು ತಮ್ಮ ಬಳಿ ತಮ್ಮ ಹೆಸರಿಗೆ ಬಂದಂತಹ ನಿವೇಶನದ ಹಕ್ಕುಪತ್ರವಿದ್ರೂ ಕೂಡ ನಮಗೆ ನಿವೇಶನ ಸಿಗ್ತಿಲ್ಲ ಎಂದಿದ್ದಾರೆ. ಡಿ ಗ್ರೂಪ್ ನೌಕರರಿಗೆ ಕಗ್ಗಂಟಾಗಿ ಪರಿಣಮಿಸಿರುವ ನಿವೇಶನ ಹಂಚಿಕೆ ವಿವಾದಕ್ಕೆ ಕಾರ್ಯನಿರ್ವಹಣಾಧಿಕಾರಿಗಳು ತೆರೆ ಎಳೆದಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈ ವಿಚಾರವಾಗಿ ಇತ್ತ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇತ್ತ ಡಿ ಗ್ರೂಪ್ ನೌಕರರಿಗೆ ನೀಡಿದಂತಹ ನಿವೇಶನ ಜಾಗ ಇಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸ್ಥಳವಾಗಿದ್ದು, ಇದಕ್ಕೆ ಭೂ ಮಾಫಿಯಾಗಳ ಕಣ್ಣು ಕೂಡ ಬಿದ್ದಿದೆ. ಈಗಾಗಲೇ ಪಾವಗಡದಲ್ಲಿ ಭೂ ಮಾಫಿಯಾ ತಾಂಡವವಾಡ್ತಾ ಇದೆ ಅನ್ನೋ ಮಾತು ಕೂಡ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಕೂಡಲೇ ಅಧಿಕಾರಿಗಳು 40 ವರ್ಷಗಳ ಹಿಂದೆ ಯಾರಿಗೆಲ್ಲ ಆ ಸರ್ವೆ ನಂಬರ್ ಅಲ್ಲಿ ನಿವೇಶನ ಹಂಚಿಕೆಯಾಗಿತ್ತು ಅನ್ನೋದನ್ನ ಪರಿಶೀಲಿಸಬೇಕು. ಆ ಮೂಲಕ ಇಂದಿಗೂ ನಿವೇಶನ ಸಿಗದೆ ಪರದಾಡ್ತಾ ಇರುವ ಹಲವು ಕುಟುಂಬಗಳಿಗೆ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದಲ್ಲಿ ಡಿ ಗ್ರೂಪ್ ನೌಕರರ ಅಭಿವೃದ್ಧಿಗೆ ನೀಡಿದ್ದ ಜಾಗ ಭೂಗಳ್ಳರ ಪಾಲಾಗ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವ ಅಗತ್ಯತೆ ಇದೆ. ಸ್ಥಳೀಯ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಡಿ ಗ್ರೂಪ್ ನೌಕರರ ಸಮಸ್ಯೆ ಬಗೆಹರಿಸಬೇಕು ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿ.
ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.